ಚಾಮರಾಜನಗರ ಜಿಲ್ಲೆಯಲ್ಲಿ ಆತಂಕಕಾರಿ ಬೆಳವಣಿಗೆಯೊಂದು ಬೆಳಕಿಗೆ ಬಂದಿದೆ. ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಾ ಇವೆ. ಖಾಸಗಿ ಶಾಲೆಗಳಲ್ಲೂ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕುಸಿತಾ ಇದೆ. ಇದಕ್ಕೆ ಕಾರಣ ಕೇಳಿದ್ರೆ ನೀವೇ ಒಂದು ಕ್ಷಣ ಶಾಕ್ ಆಗ್ತೀರಾ. ಒಂದೇ ಮಗು ಸಾಕು, ಜನನ ಪ್ರಮಾಣ ಕುಂಠಿತ, ಮಕ್ಕಳ ಸೇರ್ಪಡೆ ಇಳಿಕೆ, ಶಾಲೆಗಳಿಗೆ ಬೀಳ್ತಿದೆ ಬೀಗ. ಮೊದಲೆಲ್ಲ ಮನೆ ತುಂಬ ಮಕ್ಕಳಿದ್ರೆ ಅದೇ ಸ್ವರ್ಗ ಅಂತಿದ್ರು. ನಂತರ ಆರ್ತಿಗೊಂದು ಕೀರ್ತಿಗೊಂದು ಮಗು ಸಾಕು ಅನ್ನೋ ಭಾವನೆಗೆ ಬಂದ್ರು. ಈಗಂತೂ ಎಲ್ಲವೂ ಚೇಂಜ್. ಕಾಲಿಗೆ ಚಕ್ರ ಕಟ್ಕೊಂಡು ಓಡ್ತಾ ಇರೋ ಈ ದುನಿಯಾದಲ್ಲಿ ಒಂದೇ ಮಗು ಸಾಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇದರಿಂದ ಜನನ ಪ್ರಮಾಣ ಕುಂಠಿತವಾಗಿ ಶಾಲೆಗಳಿಗೆ ಮಕ್ಕಳ ಸೇರ್ಪಡೆ ಇಳಿಕೆಯಾಗಿದೆ. ಅಲ್ಲದೆ ಮಕ್ಕಳಿಲ್ಲದೆ ಶಾಲೆಗಳಿಗೆ ಬೀಗ ಬೀಳ್ತಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಶಾಲೆಗಳೇ ಕಣ್ಮರೆಯಾಗ್ತಿವೆ. ಸರ್ಕಾರಿ ಶಾಲೆಗಳು, ಖಾಸಗಿ ಶಾಲೆಗಳು, ಅನುದಾನ ಶಾಲೆಗಳು, ಅನುದಾನ ರಹಿತ ಶಾಲೆಗಳು ಎಲ್ಲವೂ ಮುಚ್ಚಿ ಹೋಗ್ತಿವೆ. ಇದಕ್ಕೆ ಕಾರಣ ಇಷ್ಟೇ, ಒಂದೇ ಮಗು ಸಾಕು ಎಂಬ ಪೋಷಕರ ಧೋರಣೆಯಿಂದ ಮಕ್ಕಳ ಸಂಖ್ಯೆ ಕಡಿಮೆಯಾಗ್ತಿದೆ. ಈ ಬಾರಿ 11 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಶೂನ್ಯ ದಾಖಲಾತಿಯ ಕಾರಣದಿಂದಾಗಿ ಬೀಗ ಬಿದ್ದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕುಸಿತಾ ಇರೋದ್ರಿಂದ ಶಾಲೆಗಳಿಗೆ ಬೀಗ ಬೀಳುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 811 ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿವೆ. ಈ ಪೈಕಿ ಮಕ್ಕಳ ಶೂನ್ಯ ದಾಖಲಾತಿಯಿಂದ 11 ಸರ್ಕಾರಿ ಶಾಲೆಗಳಿಗೆ ಬೀಗ ಬಿದ್ದಿದೆ. ಕಳೆದ ವರ್ಷ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ 50,800 ಮಕ್ಕಳು ದಾಖಲಾಗಿದ್ರು. ಆದರೆ ಈ ವರ್ಷ ಆ ಸಂಖ್ಯೆ 46,130ಕ್ಕೆ ಕುಸಿತ ಕಂಡಿದೆ. ಅಂದ್ರೆ ಒಂದೇ ವರ್ಷದಲ್ಲಿ ಬರೋಬ್ಬರಿ 4,000ಕ್ಕೂ ಹೆಚ್ಚು ಮಕ್ಕಳ ಕೊರತೆ ಎದುರಾಗಿದೆ. ಇದು ಕೇವಲ ಸರ್ಕಾರಿ ಶಾಲೆಗಳ ಕಥೆಯಷ್ಟೇ ಅಲ್ಲ. ಜಿಲ್ಲೆಯ ಎಲ್ಲಾ ಸರ್ಕಾರಿ, ಖಾಸಗಿ, ಅನುದಾನಿತ ಹಾಗೂ ಅನುದಾನ ರಹಿತ ಸೇರಿದಂತೆ ಶಾಲೆಗಳಲ್ಲಿ ಲೆಕ್ಕ ಹಾಕಿದ್ರೆ ಕಳೆದ ವರ್ಷ 1.10 ಲಕ್ಷ ಮಕ್ಕಳಿದ್ರು. ಈ ವರ್ಷ ದಾಖಲಾಗಿರೋದು ಕೇವಲ 99,000 ಮಕ್ಕಳು ಮಾತ್ರ. ಅಂದ್ರೆ ಒಂದೇ ವರ್ಷದಲ್ಲಿ ಜಿಲ್ಲೆಯಾದ್ಯಂತ 11,000ಕ್ಕೂ ಹೆಚ್ಚು ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ. ಸಣ್ಣ ಸಣ್ಣ ಹಳ್ಳಿಗಳಲ್ಲಂತೂ 1ನೇ ತರಗತಿಗೆ ಸೇರಲು ಮಕ್ಕಳೇ ಸಿಗ್ತಿಲ್ಲ. ಈ ವರ್ಷದಲ್ಲಿ 11 ಶಾಲೆಗಳಲ್ಲಿ ಜೀರೋ ಎನ್ರೋಲ್ಮೆಂಟ್ ಇದೆ. ಸೊ ಆ ಸ್ಕೂಲ್ಗಳನ್ನ ನಾವು ಮುಚ್ತಾ ಇಲ್ಲ. ಆ ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳನ್ನ ಹತ್ತಿರದ ಶಾಲೆಗೆ ಮರ್ಜ್ ಮಾಡಿದ್ದೇವೆ. ಅಂದರೆ ಮಕ್ಕಳನ್ನ ಹತ್ತಿರದ ಶಾಲೆಗೆ ಸೇರಿಸಿದ್ದೇವೆ. ಈ ಜೀರೋ ಎನ್ರೋಲ್ಮೆಂಟ್ ಏನಿದೆ ಸ್ಕೂಲ್ಗಳು, ಅದನ್ನು ಇನ್ನು 3 ವರ್ಷಗಳ ಕಾಲ ಅದನ್ನು ಹಾಗೆ ಉಳಿಸ್ಕೊಂಡಿರ್ತೀವಿ. ಮಕ್ಕಳೇನಾದ್ರು ದಾಖಲಾತಿಗೆ ಬಂದರೆ ಆ ಮಕ್ಕಳನ್ನ ದಾಖಲಾತಿ ಮಾಡ್ಕೊತೀವಿ. 3 ವರ್ಷ ಕಂಟಿನ್ಯೂಸ್ ಆಗಿ 3 ವರ್ಷಗಳ ಕಾಲ ಮಕ್ಕಳು ದಾಖಲಾತಿಗೆ ಬರಲ್ಲ ಅಂದ್ರೆ ನಂತರ ಕ್ಲೋಸ್ ಮಾಡ್ತೀವಿ. ಒಟ್ನಲ್ಲಿ ಜನನ ಪ್ರಮಾಣ ಪಾತಾಳಕ್ಕೆ ಕುಸಿತಾ ಇರೋದ್ರಿಂದ ಇಡೀ ಮಾನವ ಸಂಪನ್ಮೂಲದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಬದಲಾಗುತ್ತಿರುವ ಜೀವನ ಶೈಲಿ ಹಾಗೂ ಪೋಷಕರ ಮನಸ್ಥಿತಿಯಿಂದ ಶಾಲೆಗಳ ಅಸ್ತಿತ್ವಕ್ಕೂ ಸವಾಲೊಡ್ಡಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.